ಇವತ್ತು ಸ್ಟಂಟ್ ಡೈರೆಕ್ಟರ್ ರವಿವರ್ಮ ಅವರ ಮಗಳದು ಎಂಗೇಜ್ಮೆಂಟ್ ಪ್ಲೇಟ್ ಡೆಕೋರೇಷನ್ ಇದೆ. ಸೊ ಹಾಗಾಗಿ ನಾವು ಬಂದಿದ್ದೀವಿ ದ ಟರ್ಮರೆಂಟ್ ಟ್ರೀ ವೆನ್ಯೂಗೆ. ಆ್ಯಂಡ್ ಇವತ್ತು ಇಲ್ಲಿ ನಾನು ನಮ್ಮ ಡೆಕೋರೇಷನ್ಗೆ ಹೊಸದಾಗಿ ಲಕ್ಷ್ಮಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಟ್ರೆಡಿಷ್ನಲ್ ಆಗಿ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ ಅನ್ನೋ ಒಂದು ರೀಸನಿಂದ. ಆ್ಯಂಡ್ ಇದು ಒಂದು ಕಸ್ಟಮರ್ ರಿಕ್ವೈರ್ಮೆಂಟ್ ಕೂಡ ಆಗಿತ್ತು. ಹಾಗಾಗಿ ಆ್ಯಂಡ್ ಇನ್ಮೇಲೆ ನಾನು ಯೂಟ್ಯೂಬಲ್ಲಿ ಫುಲ್ಲು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಮಿನಿ ವ್ಲಾಗ್ಸ್ ಮಾಡ್ತಾಯಿದ್ದೆ. ಸೊ ಇನ್ಮೇಲೆ ಲೆಂತಿ ವಿಡಿಯೋ ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೆಕೋರೇಷನ್ಗೆ ಹೋದಾಗ ಏನೆಲ್ಲ ಮಾಡ್ತೀನಿ, ಎಲ್ಲ ಹೇಗೆಲ್ಲ ಇರುತ್ತೆ ಅಂತ ನಿಮಗೆ ತೋರಿಸ್ಬೇಕು ಅಂತ. ಸೊ ಹಿಂದಿನ ದಿನ ಐಟಮ್ಸ್ ಎಲ್ಲ ತೊಗೊಂಡು ಬಂದು, ಏನು ಫ್ರೂಟ್ಸ್ ಎಲ್ಲ ಬೇಕಾಗಿತ್ತಲ್ಲ ಅದನ್ನೆಲ್ಲ ಹೋಗಿ ತೊಗೊಂಡು ಬಂದು ಅದಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಕಸ್ಟಮರ್ಗೆ 21 ಪ್ಲೇಟ್ಸ್ ವಿತ್ ಐಟಮ್ ರಿಕ್ವೈರ್ಮೆಂಟ್ ಇರೋದು. ಸೊ ಅವ್ರಿಗೇನೆಲ್ಲ ಐಟಮ್ಗೆ ರಿಕ್ವೈರ್ಮೆಂಟ್ ಎಲ್ಲ ಬೇಕಾಗಿತ್ತಲ್ಲ ಅದೆಲ್ಲ ಮಾಡಿಕೊಂಡು ಆ್ಯಂಡ್ ಈ ಪಿಕೋಕ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ತುಂಬ ಎಲಿಗೆಂಟಾಗಿ ಕಾಣುತ್ತೆ ಪ್ಲೇಟ್ಸ್ ಹಿಂದೆ ಇಟ್ಟರೆ ಅಂತ ಹೇಳ್ಬಿಟ್ಟು ನಾನೇ ಕೂಡ ರೆಡಿ ಮಾಡಿದ್ದೀನಿ. ಆ್ಯಂಡ್ ಮಾರ್ನಿಂಗೇ ಎದ್ಬಿಟ್ಟು ಬೇಗ ಬೆಳಗ್ಗೆನೇ ನಾವು ಐಟಮ್ ಎಲ್ಲ ಲೋಡ್ ಮಾಡಿಕೊಂಡು ಲೊಕೇಶನ್ಗೆ ಹೋದ್ವಿ. ಲೊಕೇಶನ್ಗೆ ಹೋದಾಗ ನಮಗೇನು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಸೊ ಲೊಕೇಶನ್ಗೆ ಹೋದಾದ್ಮೇಲೆ ಅಲ್ಲೆಲ್ಲ ಬ್ಯಾಕ್ ಡ್ರಾಪ್ ಆಲ್ರೆಡಿ ರೆಡಿ ಆಗಿತ್ತು. ಸೊ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ಬ್ಯಾಕ್ ಡ್ರಾಪ್. ನನಗಂತೂ ತುಂಬ ಇಷ್ಟ ಆಯಿತು. ಬ್ಯಾಕ್ ಡ್ರಾಪ್ ಒಂಥರ ಫುಲ್ ಟ್ರೆಡಿಷ್ನಲ್ ಲುಕ್ಕಾಗಿ ಮಾಡಿದರು, ಚೆನ್ನಾಗಿ ಮಾಡಿದರು. ಸೊ ಇಷ್ಟ ಆಯಿತು. ಆ್ಯಂಡ್ ನಮ್ಮದು ಪ್ಲೇಟ್ ಡೆಕೋರೇಷನ್ ಏನಿತ್ತಲ್ಲ ಅದೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಸೊ ಅದೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಇದು ಬಂದ್ಬಿಟ್ಟು ನನಗೆ ಅಲ್ಲಿ ಕಸ್ಟಮರು ಒಂದು ಇದನ್ನು ಕೂಡ ಕೊಟ್ಟಿದ್ರು, ಅವ್ರದ್ದು ಮೇಕಪ್ ಕಿಟ್ ಆ್ಯಂಡ್ ಸ್ಯಾರಿ ಕೂಡ ಕೊಟ್ಟಿದ್ರು. ಇದನ್ನು ಸ್ವಲ್ಪ ಡೆಕೋರೇಟ್ ಮಾಡಿಕೊಡಿ ಅಂತ ಅದನ್ನು ಮುಂಚೆನೇ ನನಗೆ ಇನ್ಫಾರ್ಮ್ ಮಾಡಿದರು ಅವರು. ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ನಂದು ಅದನ್ನು ರೆಡಿ ಮಾಡಿಟ್ಟು ನಂದು ಏನು ನಾನು ಬೇರೆ ಎಲ್ಲ ನಮ್ಮದು ಐಟಮ್ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ಸ್ವೀಟ್ಸು ಮತ್ತು ಸ್ಯಾವರೀಸ್ ಐಟಮ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಜೋಡಿಸ್ಕೊಂಡು ರ್ಯಾಪಿಂಗ್ ಮಾಡಿಕೊಂಡು ಫೈನಲಾಗಿ ಈ ಥರ ಜೋಡಿಸಿದ್ದೀನಿ. ಡೆಕೋರೇಷನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮಗೇನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಪೇಜ್ ಇದೆ, ಕನಸು ಡೆಕೋರ್ ಆ್ಯಂಡ್ ಇವೆಂಟ್ಸ್ ಅಂತ. ಅದರಲ್ಲಿ ವಾಟ್ಸಪ್ ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಸೊ ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಆ್ಯಂಡ್ ಕಸ್ಟಮರ್ಗಂತೂ ತುಂಬ ಇಷ್ಟ ಆಯಿತು. ತುಂಬ ಟ್ರೆಡಿಷ್ನಲಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ನಾನು ಸುಜನಾ ಮ್ಯಾಮ್ ಮತ್ತು ಸುಧಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಸೊ ಇವರು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನನಗೆ ಆರ್ಡರ್ ಕೊಟ್ಟಿದ್ದು ಆರ್ಡರ್ ಇದು. ಆ್ಯಂಡ್ ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಕಸ್ಟಮರ್ ಫೈನಲಿ. ಆಗ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟು ಅವರು ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ, ಲೈಕ್ ಫ್ಯಾಮಿಲಿ ಥರ. ಆ ಥರ ಇದ್ದರೂ ಕೂಡ ಅವ್ರಿಗೆ ಒಂಚೂರು ಆ್ಯಟಿಟ್ಯೂಡ್ ಇಲ್ಲ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಹೋದಾದ್ಮೇಲೆ ಮ್ಯಾಮ್ ಕೂಡ ಹೇಳಿದ್ರು ಟಿಫನ್ ಊಟ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಲೊಕೇಶನ್ ನೋಡಿ ಈ ಥರ ಇದೆ. ಮತ್ತು ಪ್ರತಿಯೊಂದು ಕಡೆಯೂ ಡೆಕೋರೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದೊಂಥರ ಟ್ರೆಡಿಷ್ನಲ್ ಆಗಿದೆ ವೆನ್ಯೂ. ಸೊ ಲೈಕ್ ಒಂಥರ ವಾಟರ್ ಫಾಲ್ ಥರ ಎಲ್ಲ ಇತ್ತು. ಮತ್ತು ಈ ಥರ ಎಲ್ಲ ಡೆಕೋರೇಟ್ ಮಾಡಿದರು. ಅದಕ್ಕೂ ಕೂಡ ಮೇಲೆಲ್ಲ ಮರದಕ್ಕೆಲ್ಲ ಲೈಟಿಂಗ್ಸ್ ಹಾಕಿ ಡೆಕೋರೇಟ್ ಮಾಡಿದರು. ಇನ್ನು ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ವ್ಯೂ. ಆ್ಯಂಡ್ ನಮಗೆ ಜಸ್ಟ್ ಇದು ನಾನು ರ್ಯಾಂಡಮಾಗಿ ಮಾಡಿದ್ದು. ಇದನ್ನು ಲೈಕ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ ಲೆಂತಿ ವಿಡಿಯೋ. ನನಗೆ ಅದರಲ್ಲಿ ಲೈಕ್ ಏನೇನು ಕವರ್ ಮಾಡಬೇಕಂತ ಗೊತ್ತಿಲ್ಲ. ಆ್ಯಂಡ್ ಇದು ಸ್ವಿಂಗ್ ಕೂಡ ಆ್ಯಡ್ ಮಾಡಿದರು. ಸೊ ತುಂಬ ಚೆನ್ನಾಗಿದೆ. ಈ ಸ್ವಿಂಗಿಗೆ ಒಂಥರ ಟ್ರೆಡಿಷ್ನಲ್ ಆಗಿ ಡೆಕೋರೇಟ್